ನಮಸ್ತೆ. ಈಗ ಸಿಲಿಂಡರ್ಗಳನ್ನ ಇವಾಗ ಮೆಸೇಜ್ಗಳಲ್ಲಿ ಕಳಿಸ್ತಾನೆ ಇದ್ದಾರಲ್ಲ, 21 ದಿವಸ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮಕ್ಕಳು ಇಲ್ಲ, ಗಂಡನೂ ಇಲ್ಲ, ಯಾರೂ ಇಲ್ದಿರೋ ಒಬ್ಬೊಬ್ಬರು ಇರೋರು ಒಂದೊಂದು ಸಿಲಿಂಡ್ರ್ ಇಟ್ಕೊಂಡಿರೋದು. ಆ ಥರ ಇರೋರಿಗೆ 21 ದಿವಸ ಅಂದರೆ ನಾವು ಜೀವನ ಮಾಡೋದು ಹೆಂಗೆ? ಬುಕ್ ಮಾಡಿದ್ರೆ ಒಂದೇ ದಿವಸದಲ್ಲಿ ತಂದು ಕೊಡ್ತಾರೆ. ಅಪ್ಪ ನಮಗೆ ಅದೊಂದೇ ಇರೋದು ತಂದುಕೊಡಿ ಅಂದರೆ ತಂದುಕೊಡೋರು. ಅದನ್ನು ಜಾಸ್ತಿನೂ ಮಾಡೋರೆ. ಮತ್ತು 21 ದಿವಸ ಬಿಟ್ಟು ಕೊಡ್ತೀನಿ ಅಂತ ಮೆಸೇಜ್ಗಳು ಹೇಳ್ತಾರೆ. ಆ ಥರ ಇದ್ದರೆ ನಾವು ಹೆಂಗೆ ಜೀವನ ಮಾಡೋದು ಹೇಳಿ? ನಮಗೆ ಹಳ್ಳಿಗಳಲ್ಲಾದರೆ ಕಟ್ಟಿಗೆ ಇದೆಲ್ಲ ಸಿಗುತ್ತೆ. ಹೌದು, ಇಲ್ಲೇನು ಮಾಡೋಕ್ಕಾಗಲ್ವಲ್ಲ. ಒಲೆ ಇಟ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಈಗ ಸೀಮೆಣ್ಣೆಗಳು ಸಿಗೋಲ್ಲ. ಒಂದು ಸಿಲಿಂಡ್ರ್ಗಳು ಇಟ್ಕೊಂಡಿರೋರು ಹೇಗೆ ಜೀವನ ಮಾಡೋದು ಆಗುತ್ತಾ? ಅಲ್ಲಿವರೆಗೂ ನಾವು ಹೋಟ್ಲಲ್ಲಿ ತೊಗೊಂಡು ತಿನ್ನೋಕ್ಕಾಗುತ್ತಾ? ಇವಾಗ ಎಲ್ಲನೂ ಬೆಲೆಗಳು, ಅಕ್ಕಿ ಬೆಲೆ, ಎಣ್ಣೆ ಬೆಲೆ, ಸಿಲಿಂಡ್ರ್ ಬೆಲೆ, ಪೆಟ್ರೋಲ್ ಬೆಲೆ ಅಂತ ಹೇಳ್ತಾರೆ. ಪೆಟ್ರೋಲ್ಗೂ ನಮಗೂ ಸಂಬಂಧ ಇಲ್ಲ. ಗಾಡಿಗಳು ಇಟ್ಕೊಂಡಿಲ್ಲ ನಾವು. ಇದ್ರೂ ನಮಗೆ ಸಿಲಿಂಡ್ರು ಮುಖ್ಯ. ಈಗ ಇದು ಸಿಗೋದಿಲ್ಲ, ಸೀಮೆಣ್ಣೆ ಸಿಗೋಲ್ಲ, ಒಲೆಗಳಲ್ಲಿ ಕೋಟ್ರಸೆಲ್ಲ ಅಂಟಕ್ಕಾಗಲ್ಲ. ಆಗಿರುವಾಗ ನಾವು ಎಲ್ಲೋಗಿ ಸಗಣಿ ಬಾಚ್ಕೊಂಬಂದ ಬೆರಣಿ ತಟ್ಟಕ್ಕಾಗುತ್ತೆ? ಈ ಥರ ಇರುವಾಗ ನಮ್ಮ ಜೀವನಗಳನ್ನ ನಾವು ಹೆಂಗೆ ನಡೆಸೋದು ಅಂತ ಈ ಗೌರ್ಮೆಂಟು ನಮಗೆ ಬಡವ್ರಿಗೆ ಒಂದು ಜೀವನನ